ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಲಕ್ಷ್ಮೀಬಾಯಿ ರಾಠೋಡ್ ಲೇಔಟ್ನಿಂದ ಗಣವೇಷಧಾರಿಗಳು ಹೆಜ್ಜೆ ಹಾಕಿದ್ರು. ಸುಮಾರು 5 ಕಿಲೋಮೀಟರ್ ಆರ್ಎಸ್ಎಸ್ ಪಥಸಂಚಲನ ನಡೆಸಿದ್ರು. ಕೈಯಲ್ಲಿ ಕೋಲು ಹಿಡಿದು ನೂರಾರು ಜನ ಗಣವೇಷಧಾರಿಗಳಾಗಿ ಭಾಗಿಯಾಗಿದ್ರು. ಗದಗ ಕಾರಾಗೃಹದ ಎದುರು ರೀಲ್ಸ್ ಮಾಡುತ್ತಾ ರೌಡಿ ಶೀಟರ್ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಾನೆ. ಲಕ್ಷ್ಮೇಶ್ವರದ ರೌಡಿ ಶೀಟರ್ ಅಬ್ದುಲ್ ಆಡೂರ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಾಕಿದ್ದಾನೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಸೇರಿ 10 ಕೇಸ್ ಈತನ ವಿರುದ್ಧ ಇದೆ. ರೌಡಿ ಶೀಟರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಟಿಪ್ಪರ್ನಿಂದ ಸೈಜ್ ಗಲ್ಲು ಬಿದ್ದು ಮಹಿಳೆಗೆ ಗಂಭೀರ ಗಾಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ರೇಣಮಾಕಹಳ್ಳಿ ಬಳಿ ಘಟನೆ ನಡೆದಿದೆ. ಸ್ಕೂಟಿಯಲ್ಲಿ ಹೋಗ್ತಿದ್ದ ಮಹಿಳೆ ಅಸೀನಾ ಮೇಲೆ ಲಾರಿಯಿಂದ ಸೈಜ್ ಗಲ್ಲು ಬಿದ್ದು ಗಂಭೀರ ಗಾಯವಾಗಿದೆ. ಗಾಯಾಳು ಅಸೀನಾಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪತಿ ಕೊಲೆಗೆ ಸಂಚು ರೂಪಿಸಿದ್ದ ಕೇಸ್ನಲ್ಲಿ ಪತ್ನಿ ಆತನ ಸಹೋದರ ಜೈಲು ಪಾಲಾಗಿದ್ದಾನೆ. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಪತಿ ರಾಜೇಂದ್ರ ಕೊಲೆಗೆ ಪತ್ನಿ ಸಂಗೀತಾ, ಸಹೋದರ ಸಂಜಯ್ ಸಂಚು ರೂಪಿಸಿದ್ರು. ಅಕ್ಟೋಬರ್ 25ರಂದು ರಾಜೇಂದ್ರಗೆ ಡ್ರ್ಯಾಗರ್ನಿಂದ ಚುಚ್ಚಿದ್ರು. ಆದರೆ ರಾಜೇಂದ್ರ ಬದುಕಿ ಉಳಿದಿದ್ರು. ಮೈಸೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಮಿತಿ ಮೀರಿದೆ. ಸಾಲ ಮರುಪಾವತಿಸಲ್ಲವೆಂದು ಕಂದೆಗಾಲದಲ್ಲಿ ಮನೆ ಜಪ್ತಿ ಮಾಡಲಾಗಿದೆ. ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ 2,70,000 ರೂಪಾಯಿ ಸಾಲ ಪಡೆದಿದ್ರು. ಮನೆ ಜಪ್ತಿ ಮಾಡಿದ್ರಿಂದ ಕುಟುಂಬ ಬೀದಿ ಪಾಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಲಿಫ್ಟ್ ಒಳಗೆ ಸಿಲುಕಿ ವಿದ್ಯಾರ್ಥಿಗಳು ಪರದಾಡಿದ್ರು. ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಲಿಫ್ಟ್ ಏಕಾಏಕಿ ಬಂದ್ ಆಗಿದ್ದರಿಂದ 3 ವಿದ್ಯಾರ್ಥಿಗಳು ಅರ್ಧ ಗಂಟೆಗಳ ಕಾಲ ಸಿಲುಕಿಕೊಂಡಿದ್ರು. ಅಗ್ನಿಶಾಮಕ ದಳ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ರಕ್ಷಿಸಿದ್ದಾರೆ.